ಸೇರಿಸ್ಲ ಜನನ, ಏಳಿಸ್ಲ ದೊಂಬಿನ, ಹಾಕಿಸ್ಲ ಬೆಂಕಿನ, ಈ ಥರ ಅಂತ ಇದು ಕೇಳಿದ್ವಿ ಬೇರೆ ಇನ್ನು ನಾನು ಕಿರ್ಚಿದ್ರೆ ಅಷ್ಟೇ ಬಂತು. ಸುದೀಪ್ ಸರ್ ಫ್ಯಾನ್ ನೀವು. ಅದೊಂದು ಮೂಮೆಂಟ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ನೀವು ಅವ್ರನ್ನೇ ನೋಡಿ ಮಾತಾಡ್ತಿರೋದು ಅದೆಷ್ಟು ಕ್ರೇಜಿ ಅನಿಸುತ್ತೆ. ಪ್ಲಸ್ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಅವ್ರನ್ನೇ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅವ್ರು ಮಾತಾಡ್ಬೇಕಂದ್ರೆ. ನಾನು ಆ್ಯಕ್ಚುಲಿ ಬಜಾರಿ ಪಾತ್ರಗಳು ಮಾಡ್ತಿದ್ದೆ, ಈಗ ನೀನು ಮಾಡ್ತಿದ್ಯಾ ಅಂತ ಆ ವರ್ಡ್ ಹೇಗೆ ಅನ್ಸುತ್ತೆ ರಕ್ಷಿತಾ ಮಾಡಿ? ನಾನು ಮಾಡ್ತಿದ್ದೆ ಅಂದ ತಕ್ಷಣ ಕಂಪ್ಯಾರಿಸನ್ ಅಂತೂ ಅಲ್ಲ, ಬಟ್ ಅವ್ರ ಥರ ಅವ್ರನ್ನ ನೋಡಿಕೊಂಡು ನನಗೊಂದು ಚಿಕ್ಕ ಪ್ರಯತ್ನ ಮಾಡಿದ್ದೆ. ಪ್ರೇಮ್ ಸರಲ್ಲಿ ನೀವು 3 ಪ್ಲಸ್ ಪಾಯಿಂಟ್ ಹೇಳೋದಾದರೆ, ಕತೆ ನರೇಟ್ ಮಾಡುವಾಗ ನೀವು ಹೇಳೋದಾದ್ರೆ ಪ್ರೇಮ್ ಸರ್ ಬಗ್ಗೆ. ಕತೆ ನರೇಟ್ ಮಾಡ್ತಾರ? ಕತೆ ನರೇಟ್ ಯಾರು ಮಾಡ್ತಾರೆ? ನಿಮಗೆ ಹೇಳಲ್ವಾ ಮೇಡಮ್? ಮತ್ತೆ ಅಲ್ಲಿ ನಮ್ಮ ಮಚ್ಚಲಕ್ಷ್ಮಿ ಅಷ್ಟೇ. ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ ಕೇಳಿ ಅದೇ ಬೀಯಿಂಗ್ ಅ ಡಾನ್ಸರ್, ಒಂದು ಇನ್ನೂ ಒಳ್ಳೆ ಡಾನ್ಸರ್ ಜೊತೆ ಪರ್ಫಾರ್ಮ್ ಮಾಡಬೇಕಂದ್ರೆ ಇಟ್ ಇಸ್ ಅಮೇಝಿಂಗ್. ಒಂದು ಒಳ್ಳೆ ಎಕ್ಸೈಟ್ಮೆಂಟ್ ಇರುತ್ತೆ ಆ್ಯಂಡ್ ಒಳ್ಳೆ ಜೋಶ್ ಇರುತ್ತೆ. ಸುದೀಪ್ ಸರ್ ಜೊತೆ ಕುತ್ಕೋಬೇಕು ಅಂತ ಆಸೆ ಇರುತ್ತೆ. ಬಟ್ ಹಿ ಸ್ಟುಡ್ ಅಪ್. He's like, please sit, ma'am. I'm like, sir, thank you. I have so much respect for sir, and our video ನೋಡಿದೆ ನಾನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಿದ್ದೀನಿ. ನನ್ನ ಜೊತೆಗೆ ಇವತ್ತು ಮಚ್ಚಲಕ್ಷ್ಮಿ ಅಂತಲೇ ಫೇಮಸ್ ಆಗಿರೋ ರೇಷ್ಮಾ ಮೇಡಮ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಇದು 3rd ಇಂಟರ್ವ್ಯೂ. ಹೌದು. ನೀವು ನಂಗಂದ್ರೆ ತುಂಬ ಇಷ್ಟ. ಅದೊಂದು ಫೈನಲ್ ಗೊತ್ತು ಸರ್. ಹೇಗಿದ್ದೀರಾ ಮೇಡಮ್? KD ರಿಲೀಸ್ ಆಗ್ತಿದೆ, ಅಷ್ಟೇ ನರ್ವಸ್ಸು ಆಗ್ತಿದೆ. ಓಕೆ, ಇದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಈ ವಿಡಿಯೋ ಸಾಂಗ್ ಒಂದು ನೋಡಿದ್ವಿ, ಕಾಳಿ ಸಾಂಗ್ದು, ಕಮಾನ್ ಕಾಳಿ. ಅದ್ರಲ್ಲಿ ಮಚ್ಚೆಲ್ಲ ಇಟ್ಕೊಂಡು ಅದ್ರ ಪ್ರಿಪ್ರೇಷನ್ ಹೇಗಿತ್ತು ಅದು ನೋಡೋಕ್ಕೆ ನಿಮ್ಗೆ ಇಷ್ಟ ಆಯ್ತಾ ನಿಮಗೆ? ಇಲ್ಲ ಮೇಡಮ್, ನನಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ಅಂದರೆ ನೀವು ಸ್ವೀಟ್ನೆಸ್ ಆಗಿ ಇಷ್ಟ ನನಗೆ. ಅವ್ನು ಮಚ್ಚೆಲ್ಲ ಇಟ್ಕೊಂಡು ಅದು ರೇಷ್ಮಾ ಅಲ್ಲ ಆ್ಯಕ್ಟ್ ಮಾಡಿದ್ದು, ಅದು ಮಚ್ಚಲಕ್ಷ್ಮಿ ಪಾತ್ರ ಅಂದರೆ ನನಗೆ ಇಷ್ಟ ಆಗತ್ತೆ. ಇಷ್ಟ ರೇಷ್ಮಾ ತೆಗೆದುಬಿಡಿ, ಮಚ್ಚಲಕ್ಷ್ಮಿ ಹಂಗೆ ನೋಡಿ. ಹಂಗಂದ್ರೆ ಬಿಡಿ. ಓಕೆ. ಇವಾಗ ಟ್ರೇಲರ್ ನೋಡ್ದಂಗೆ ಹಂಗೆ ಮಾತಾಡ್ತೀನ? ಪಾತ್ರ ಅಲ್ಲ ಅದು, ಅದು ಕ್ಯಾರೆಕ್ಟರ್ ಹಂಗಿರೋದು. ಹೌದು. ಇಲ್ಲ, ಪಾತ್ರದಲ್ಲಿ ಮಾತಾಡ್ದಂಗೆ ಇದ್ದಿದ್ರೆ ಪರವಾಗಿರಲಿಲ್ಲ. ಅದು ಮಚ್ಚೆಲ್ಲ ಇಟ್ಕೊಂಡು ಹೆದರಿಕೆನೇ ಹೋಯ್ತು ಮೇಡಮ್. ನೀವು ಹಂಗಿಲ್ಲ, ಹಂಗೆ ತೋರಿಸಿದಾರಲ್ಲ, ಅದು ಒಂದು ಅದೇ ಆಕ್ಟರ್ ಆಗಿರೋ ಒಂದು ಮಜಾ. ನಾವು ಯಾವುದಿಲ್ಲ ಆ ಥರ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಸಿಗುತ್ತೆ ನಮಗೆ. ಓಕೆ ಮ್ಯಾಮ್, ಈ ಸಿನಿಮಾದಲ್ಲಿ ನೀವು ಹೇಗೆ ಬಂದ್ರಿ? ಪ್ರೇಮ್ ಸರ್ ಜೊತೆ ಫಸ್ಟ್ ಸಿನಿಮಾ ಆಗಿತ್ತು ಏಕಲವ್ಯ. ಈ ಸಿನಿಮಾಗೆ ಹೇಗೆ ಆಯ್ಕೆ ಆದ್ರು? ಏಕಲವ್ಯ ಆದಮೇಲೆ ಒಂದು ಸ್ವಲ್ಪ ಗ್ಯಾಪ್ ಆದಮೇಲೆ KD ಸಿನಿಮಾ ಅನೌನ್ಸ್ ಆಯಿತು, ಎಲ್ಲ ಲಾಂಚು ಅದು ಇದೆಲ್ಲ ಆಯಿತು. ಲೈಕ್ ಸರ್ ಹೀರೋಯಿನ್ ಯಾರು ಸರ್ ಓಕೆ. ನಾನು ಅಂದ್ಕೊಂಡೆ ಓಕೆ ಪೂಜಾ ಹೆಗ್ಡೆನು ಅಥವಾ ಸಾಯಿ ಪಲ್ಲವಿ ಅವರು ಆ ಥರ ಎಲ್ಲಾದರೂ ಕರ್ಕೊಬರ್ತಾರೆ ಅಂತ. ಬಟ್ ಪ್ರೇಮ್ ಸರ್ ಕನ್ನಡದ ಹುಡುಗಿನೇ ಕರ್ಕೊಬಂದಿದ್ದಾರೆ. ಸೊ ನೀನೇ ಅಂತ ಹೇಳಿದರು. ಖುಷಿ ಆಯ್ತು, ತುಂಬ ಖುಷಿ. ಯಾಕಂದರೆ 2ನೇ ಆಪರ್ಚುನಿಟಿ. ಯಾವ ತುಂಬ ಆರ್ಟಿಸ್ಟ್ ಜನ ಕಾಯ್ತಿದ್ದಾರೆ ಸರ್ ಡೈರೆಕ್ಷನಲ್ಲಿ ಮಾಡಬೇಕಂತ. ಅದರಲ್ಲಿ 2ನೇ ಆಪರ್ಚುನಿಟಿ ಬಂದಾಗ ಐ ವಾಸ್ ವೆರಿ ಗ್ರೇಟ್ಫುಲ್. ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಇತ್ತು, ಯಾಕಂದರೆ ನಂಗೆ ಗೊತ್ತು ಸರ್ ಎಷ್ಟು ಪರ್ಫೆಕ್ಷನಿಸ್ಟ್ ಅಂತ. ಅದರಲ್ಲೂ ಪಾತ್ರ ಕೇಳಾದ್ಮೇಲೆ ಫುಲ್ ಭಯ ಆಗ್ತಿತ್ತು. ಬಟ್ ನನ್ನ ಕಾಸ್ಟ್ಯೂಮ್, ಮೇಕಪ್ ಎಲ್ಲ ಆ ಲುಕ್ಕಲ್ಲಿ ನೋಡಬೇಕಾದ್ಮೇಲೆ ಆವಾಗ ಓಕೆ ರೇಷ್ಮಾ ಮಚ್ಚಲಕ್ಷ್ಮಿ ಅಂತ ಫಿಕ್ಸ್ ಆದರು. ಫಿಕ್ಸ್ ಆದಮೇಲೆ ಪ್ರಿಪ್ರೇಷನ್ಸ್, ವರ್ಕ್ಶಾಪ್ಸ್ ತುಂಬ ಆಯಿತು. ಯಾಕಂದರೆ ನಿಮ್ಗೆ ಗೊತ್ತು ನಾನು ಆ ಥರ ಮಾತಾಡಲ್ಲ ಅಂತ. ಆ ಭಾಷೆ ಸೊಗಡು ಬರೋದು ತುಂಬ ಕಷ್ಟ. ಅದನ್ನ ಸ್ವಲ್ಪ ಮಂಡ್ಯ ಸ್ಲ್ಯಾಂಗ್ ಎಲ್ಲ ನಾನು ಪ್ರೇಮ್ ಸರಿಂದನೇ ಕದ್ದಿದ್ದು. ಬಂದ್ಬಿಡು ಯಾಕೆ ಹೇಳ್ತಾಯಿದ್ದೀವಿ ಆ ಥರ ಎಲ್ಲ. ಸೊ ಆವಾಗ ಸಂಪತ್ತಿಗೆ ಸವಾಲು ಸಿನಿಮಾ, ಮಂಜುಳಾ ಮ್ಯಾಮ್ ಅವ್ರು ನೆನಪಾಗಬೇಕು. ಕರೆಕ್ಟಾಗಿ ಹಂಗಿದೆ ಪಾತ್ರ, ಅವ್ರು ನೆನಪಾಗಬೇಕು. ಮಾಲಾಶ್ರೀ ಮ್ಯಾಮ್ ಅವ್ರ ಸಿನಿಮಾ ನೋಡು, ರಕ್ಷಿತಾ ಮ್ಯಾಮ್ ಅವ್ರ ಸಿನಿಮಾ ನೋಡು. ಆ ಥರ ನನಗೆ ರೆಫರೆನ್ಸ್ ಕೊಟ್ಟು ನಾನು ಕೂತ್ಕೊಂಡು ನೋಡಿ ಕಾಪಿ ಮಾಡೋಕ್ಕೆ ಟ್ರೈ ಮಾಡಿಲ್ಲ. ಬಟ್ ಅವರಿಂದ ಇನ್ಸ್ಪಿರೇಷನ್ ತೊಗೊಂಡು ಅವ್ರು ಹೇಗೆ ಹೇಳ್ತಿದ್ರು, ಅವ್ರು ಹೇಗೆ ಎಕ್ಸ್ಪ್ರೆಷನ್, ಟೈಟಲ್ ಇದ್ದರೆ ಹೇಗೆ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ರು ಅಂತ ಎಲ್ಲ ಪ್ರಾಕ್ಟೀಸ್ ಮಾಡಿ ಡೈಲಾಗ್ ಹೇಳ್ಬೇಕಾದ್ರೆ ಓಕೆ ಫಿಕ್ಸ್. ಟೀಸರ್ ಲಾಂಚ್ ದಿನ ಸ್ಟೇಜ್ ಮೇಲೆ ಹೇಳಿದ್ರು ಮೇಡಮ್ ರಕ್ಷಿತಾ ಮೇಡಮ್, ನಾನು ಆ್ಯಕ್ಚುಲಿ ಬಜಾರಿ ಪಾತ್ರಗಳು ಮಾಡ್ತಿದ್ದೆ, ಈಗ ನೀನು ಮಾಡ್ತಿದ್ಯಾ ಅಂತ. ಆ ವರ್ಡ್ ಹೇಗೆ ಅನ್ಸುತ್ತೆ ಮೇಡಮ್ ರಕ್ಷಿತಾ ಮ್ಯಾಮ್ ಮಾಡಿದ್ರು? ತುಂಬ ಖುಷಿಯಾಗುತ್ತೆ. ಬಿಕಾಸ್ ಅವ್ರನ್ನ ನಾನು ಚಿಕ್ಕವಳು ಇರಬೇಕಾದ್ರೇ
ಟಿ ವಿ ಮುಂದೆ ನೋಡ್ತಾ ಅವ್ರ ಥರ ಆ್ಯಕ್ಟ್ ಮಾಡ್ತಾ ಅವ್ರ ಥರ ಏನೋ ಅವ್ರ ಸಾಂಗ್ಸಿಗೆ ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಐ ವಾಸ್ ಅ ಫ್ಯಾನ್. ಸೊ ಆ ಥರ ಇರಬೇಕಾದ್ರೆ ನನ್ನ ಫಸ್ಟ್ ಸಿನಿಮಾ ಪ್ರೊಡ್ಯೂಸರ್ ಅವರು. ಆ್ಯಂಡ್ ಮೋರ್ ಓವರ್ ಶಿ ಇಸ್ ಸಚ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರೂ ಬೆಳಿಬೇಕು, ಆ್ಯಂಡ್ ಎಸ್ಪೆಷಲಿ ಹೂಎವರ್ ಅವ್ರು ಕ್ಲೋಸ್ ಇರ್ತಾರಲ್ಲ ಅವ್ರನ್ನ ಎಲ್ಲರಿಗೂ ಸಪೋರ್ಟ್ ಮಾಡಿ ಬೆಳೆಸ್ಬೇಕು ಅಂತ ದಟ್ ಗುಡ್ ಇಂಟೆನ್ಷನ್ ಶಿ ಹ್ಯಾಸ್. ಅದರಲ್ಲಿ ಆ್ಯಂಡ್ ನಮ್ಮ ಇಡೀ KD ಟೀಮಿಗೆ ಶಿ ಇಸ್ ಬಿನ್ ಅ ವೆರಿ ಗ್ರೇಟ್ ಸ್ಟ್ರೆಂತ್ ಆ್ಯಂಡ್ ಅ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಅವರು ಅಂಥ ಸೀನಿಯರ್ ನನ್ನ ಬಗ್ಗೆ ಹೇಳಬೇಕಾದ್ರೆ ಐ ವಾಸ್ ಆನ್ ಟಾಪ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಗೊತ್ತು ನಾನು ಅವ್ರನ್ನ ಎಷ್ಟು ಇಷ್ಟಪಡ್ತೀನಿ, ಟಿ ವಿಯಲ್ಲಿ ಹೆಂಗೆ ನೋಡ್ತಿದ್ದೆ ಅಂತ. ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಇಟ್ ಇಸ್ ಅ ಬಿಗ್ ಕಾಂಪ್ಲಿಮೆಂಟ್. ಬಟ್ ನಾನು ಮಾಡ್ತಿದ್ದೆ ಅಂದ ತಕ್ಷಣ ಕಂಪ್ಯಾರಿಸನ್ ಅಂತೂ ಅಲ್ಲ, ಬಟ್ ಅವ್ರ ಥರ ಅವ್ರನ್ನ ನೋಡಿಕೊಂಡು ನಂದೊಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ಓಕೆ, ಪ್ರೇಮ್ ಸರ್ ಅಂದಾಗ ಸೆಂಟಿಮೆಂಟ್ ಕಿಂಗ್ ಅಂತಲೇ ಹೇಳ್ಬೋದು. ಎಲ್ಲಿ ಸೆಂಟಿಮೆಂಟ್ ಹಾಕಬೇಕು, ಎಲ್ಲಿ ಏನು ಕತೆ ಕರೆಕ್ಟಾಗಿ ನೆರೇಟಿವ್ ಕೊಡ್ತಾರೆ ಅವರು. ಅಂದರೆ ಪ್ರೇಮ್ ಸರಲ್ಲಿ ನೀವು 3 ಪ್ಲಸ್ ಪಾಯಿಂಟ್ ಹೇಳೋದಾದರೆ, ಕತೆ ನರೇಟ್ ಮಾಡುವಾಗ ನೀವು ಹೇಳೋದಾದರೆ ಪ್ರೇಮ್ ಸರ್ ಬಗ್ಗೆ. ಕತೆ ನರೇಟ್ ಮಾಡ್ತಾರ? ಕತೆ ನರೇಟ್ ಯಾರು ಮಾಡ್ತಾರೆ? ನಿಮಗೆ ಹೇಳಲ್ವಾ ಮೇಡಮ್? ಕತೆಯಲ್ಲಿ ನಮ್ಮ ಮಚ್ಚಲಕ್ಷ್ಮಿ ಅಷ್ಟೇ ನಾವಲ್ಲಿ ಆರ್ಟಿಸ್ಟಾಗಿ ಕೂತ್ಕೊಂಡು ಓಕೆ ಇವ್ರು ಹಿಂಗೆ ಮಾಡ್ತಿದ್ದಾರೆ, ಸೊ ಕತೆಯಲ್ಲಿ ಮೋಸ್ಟ್ಲಿ ಹಿಂಗಿರಬೇಕು, ಓಕೆ ಇವ್ರು ಹಿಂಗೆ ಇದೆಲ್ಲ ಆಯಿತು ಮೋಸ್ಟ್ಲಿ ಹಿಂಗಿರಬೇಕು ಅಂತ ಯೋಚನೆ ಮಾಡ್ಕೊಳ್ಳೋದು. ಡಬ್ಬಿಂಗಲ್ಲಿ ನೋಡೋದು. ವೈ ಈವನ್ ಇಫ್ ಹಿ ಡಸಂಟ್ ಟೆಲ್ ದ ಎಂಟೈರ್ ಸ್ಟೋರಿ, ಅಷ್ಟು ಟ್ರಸ್ಟ್ ಇದೆ ಸರ್ ಬಗ್ಗೆ. ಯಾಕಂದರೆ ಅವ್ರ ಪ್ರೀವಿಯಸ್ ಕೆಲಸ ಮಾತಾಡಿದೆ. ಸೊ ಒಬ್ಬ ಆರ್ಟಿಸ್ಟಿಗೆ ಅವ್ರ ಪಾತ್ರ ನಿಭಾಯಿಸೋಕ್ಕೆ ಎಷ್ಟು ಗೊತ್ತಾಗಬೇಕು, ಏನೇನು ಬ್ಯಾಕ್ಗ್ರೌಂಡ್ ಏನು ನೋಡ್ತು. ಇವಾಗ ನಾನು ಮಚ್ಚಲಕ್ಷ್ಮಿ ಯಾಕೆ ಅವಳು ಕಿರ್ಚ್ಕೊಂಡು ಮಾತಾಡ್ತಿದ್ದಾಳೆ, ಯಾಕೆ ಅವಳು ಲೌಡು, ಅದಕ್ಕೊಂದು ಕಾರಣ ಇರುತ್ತೆ. ಸೊ ಎಲ್ಲ ಕಾರಣನ ನಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ಆರ್ಟಿಸ್ಟ್ಗೆ ಎಷ್ಟು ಪರ್ಫಾರ್ಮೆನ್ಸ್ ತಗೋಬೇಕು ಅಂತ ಎಕ್ಸಾಕ್ಟ್ಲಿ ಅವ್ರಿಗೆ ಏನು ಬೇಕೋ ಅದು ಗೊತ್ತು. ಸೊ ಇಟ್ಸ್ ವೆರಿ ಕ್ಲಿಯರ್ ಇನ್ ದಟ್ ವೇ. ಓಕೆ, ನೀವು ಪರ್ಫೆಕ್ಟ್ ಡ್ಯಾನ್ಸರ್ ಅಂತ ನನಗೆ ಗೊತ್ತು. ಪರ್ಫೆಕ್ಟ್ ಡ್ಯಾನ್ಸರ್ ನೀವು ಡ್ಯಾನ್ಸರ್ ಗೊತ್ತು. ಧ್ರುವ ಸರ್ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಈ ಕಮಾನ್ ಕಾಳಿಯಲ್ಲಿ ನೋಡಿದ್ದೀವಿ ಇಬ್ಬರು ಡ್ಯಾನ್ಸ್. ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ KD ಸಿನಿಮಾದಲ್ಲಿ? ಅದೇ ಬೀಯಿಂಗ್ ಅ ಡ್ಯಾನ್ಸರ್, ಒಂದು ಇನ್ನೂ ಒಳ್ಳೆ ಡ್ಯಾನ್ಸರ್ ಜೊತೆ ಪರ್ಫಾರ್ಮ್ ಮಾಡಬೇಕಂದ್ರೆ ಇಟ್ ಇಸ್ ಅಮೇಝಿಂಗ್. ಓಕೆ, ಒಂದು ಒಳ್ಳೆ ಎಕ್ಸೈಟ್ಮೆಂಟ್ ಇರುತ್ತೆ ಆ್ಯಂಡ್ ಒಳ್ಳೆ ಜೋಶ್ ಇರುತ್ತೆ. ಓಕೆ ಇನ್ನೂ ಚೆನ್ನಾಗಿ ಮಾಡಬೇಕು, ಸರ್ ಎಕ್ಸ್ಪೆಕ್ಟೇಷನ್ ಮೀರಿ ಮಾಡಬೇಕು ಅಂತ. ಅದು ಧ್ರುವ ಸರ್ ಹೇಳ್ತಿದ್ರೆ ರೆಡಿ ಮೇಡಮ್ ಸರ್ ನೋಡಿ ಟೆನ್ಷನ್ ಆಗಿಬಿಡ್ತೀರ, ಇವಾಗ ಟೆನ್ಷನ್ ಏನು ಪರ್ಫಾರ್ಮ್ ಮಾಡಿದ್ದೀವಿ ಅಂತ ಟೆನ್ಷನ್ ಆಗಿಬಿಡ್ತಾರೆ. ಆ ಥರ ಒಂದು ಲೈವ್ಲಿನೆಸ್ ಕ್ರಿಯೇಟ್ ಮಾಡ್ತಾರೆ ಸೆಟ್ಟಲ್ಲಿ. ಅಟ್ ದ ಸೇಮ್ ಟೈಮ್ ನನಗೇನಾದರೂ ಕನ್ಫ್ಯೂಷನ್ ಇದ್ದರೆ, ನನಗೇನಾದರೂ ಗೊತ್ತಾಗ್ತಿಲ್ಲ ಅಥವಾ ಸೀನ್ ತುಂಬ ಟೈಮ್ ತೊಗೋತಿದ್ದೀನಿ ಅಂದರೆ, ಕಾನ್ ಮೇಡಮ್ ಮಾಡ್ತೀರಾ ಅಂತ ತುಂಬ ಮೋಟಿವೇಟ್ ಮಾಡ್ತಿದ್ರು. ಆ್ಯಂಡ್ ಹಿ ಯೂಸ್ ಟು ಗಿವ್ ಮಿ ಸಜೆಷನ್ಸ್. ಸೊ ಆ ಕಮ್ಯುನಿಕೇಷನ್ ಎಲ್ಲಿ ಮಾಡೋಕ್ಕಾಗುತ್ತೆ, ನಾನು ತುಂಬ ಯೋಚನೆ ಮಾಡೋಕ್ಕೆ ಅವಶ್ಯಕತೆಯೂ ಇರಲಿಲ್ಲ. ನನಗೇನಾದರೂ ಹೇಳಬೇಕಂದ್ರೆ ಐ ಕುಡ್ ಗೋ ಟಾಕ್ ಟು ಹಿಮ್ ಈಸಿಲಿ. ಸೊ ಆ ಹೆಲ್ದಿ ಬಾಂಡಿಂಗ್ ಕಮ್ಯುನಿಕೇಷನ್ ಇದ್ದಾಗ ಪರ್ಫಾರ್ಮೆನ್ಸು ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಹಿಮ್. ಓಕೆ ಮ್ಯಾಮ್, ಈ ಪ್ರತಿಯೊಂದು ಡ್ಯಾನ್ಸ್ ಸ್ಟೆಪ್ಗಳನ್ನ ನೋಡಿದ್ರೆ ರಿಹರ್ಸಲ್ಗೆ ಎಷ್ಟು ದಿನ ತೊಗೊಂಡ್ರಿ? ಕಮಾನ್ ಕಾಳಿ ವಿಡಿಯೋ ಸಾಂಗಲ್ಲಿ ನಾವು ಆ ಮಚ್ಚಿ ಹಿಡಿಯೋದಾಗಲಿ ಆ ಪ್ರಾಕ್ಟೀಸ್ ಮಾಡಿದ್ರಾ ಅಂತ? ನಾವೇನೇ ಪ್ರಾಕ್ಟೀಸ್ ಮಾಡಿದ್ರು ಒಂದು ವಾರ ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ರಿಹರ್ಸಲ್ ವಿಡಿಯೋ ನಿಮ್ಗೆ ತೋರಿಸಿದ್ರೆ ಏನು ಮೇಡಮ್ ಇದು ರಿಹರ್ಸಲಲ್ಲೇ ಬೇರೆ ಮಾಡಿದ್ದೀರಾ, ಸ್ಕ್ರೀನಲ್ಲೇ ಬೇರೆ ಮಾಡಿದ್ದೀರಾ ಅಂತ ಹೇಳ್ತೀರಾ. ಅದು ಧ್ರುವ ಸರ್ ಗೊತ್ತು, ಚೇಂಜ್ ಆಗುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಸರ್ ಚೇಂಜ್ ಆಗುತ್ತೆ. ಸರ್ ಹೆಂಗೆ ಅಂದರೆ ಹಿ ಈಸ್ ಸಚ್ ಅ ಕ್ರಿಯೇಟಿವ್ ಮೈಂಡ್. ಲಾಸ್ಟ್ ಮೂಮೆಂಟ್ವರೆಗೂ ಏನು ಕೊಡ್ಬೋದು, ಹೌ ಕೆನ್ ಐ ಮೇಕ್ ಇಟ್ ಬೆಟರ್, ಹೌ ಕೆನ್ ಐ ಮೇಕ್ ಇಟ್ ದ ಬೆಸ್ಟ್ ಅಂತ ಯೋಚನೆ ಮಾಡುವಂಥ ಬ್ರೈನ್. ಆ ಬ್ರೈನ್ಗೆ ನಾವು ಆ್ಯಸ್ ಅನ್ ಆರ್ಟಿಸ್ಟ್ ವಿ ನೀಡ್ ಟು ಲರ್ನ್ ಕ್ವಿಕ್ಲಿ. ನಾನು ಫುಲ್ 1 ವೀಕ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ. ಅಲ್ಲಿ ಆನ್ ಸ್ಪಾಟಲ್ಲೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಧ್ರುವ ಅವರು ಪ್ರಾಕ್ಟೀಸ್ ಮಾಡಿದ್ರು. ಆನ್ ಸ್ಪಾಟಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಧ್ರುವ ಅವ್ರು ಬಂದು ಏನು ಮಾಡ್ತಿದ್ರಾ ಸರ್? ಸ್ಟೆಪ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಎಲ್ಲ ಚೇಂಜ್, ಇವಾಗ ಹೊಸದು ಬರುತ್ತೆ. ಸೊ ವಿ ಹ್ಯಾಡ್ ಟು ಲರ್ನ್ ಕ್ವಿಕ್ಲಿ. ಅಂದರೆ ಕಂಪ್ಲೀಟ್ಲಿ ಅಲ್ಲ, ಅಟ್ಲೀಸ್ಟ್ ಒಂದು 30-40% ಅಂತೂ ಆನ್ ಸ್ಪಾಟ್ ನಾವು ಕಲ್ತಿದ್ದು. ಅದು ರಿಹರ್ಸಲ್ ಮಾಡಿದ್ದಲ್ಲದೆ ಸೆಟ್ಟಲ್ಲಿ ರಿಹರ್ಸಲ್ 1 ಡೇ ಶೂಟ್ ಬಿಫೋರು ಹೋಗಿ ಫುಲ್ ರಿಹರ್ಸಲ್ ಮಾಡಿ ಡಾನ್ಸರ್ಸ್ ಜೊತೆ ರಿಹರ್ಸಲ್ ಮಾಡಿ ಎಲ್ಲ ಮಾಡಿದ್ದೀವಿ. ಆದರೂ ಟೇಕ್ ಮುಂಚೆ ಕಲ್ತಿದ್ದ ಸ್ಟೆಪ್ಸು ಕೆಲವೊಂದು. ಶಿವ ಸಾಂಗು ಸೆಟ್ ಆಗಲ್ಲ,
ಕಮಾನ್ ಕಾಳಿ, ಈ ಮೂರಲ್ಲೂ ಇದ್ದೀರಾ. ಯಾವ್ದು ಕಷ್ಟ ಅನಿಸ್ತು ನಿಮಗೆ ಡ್ಯಾನ್ಸ್? ಕಮಾನ್ ಕಾಲಿ ಯಪ್ಪ, ಅದರಲ್ಲಿ ನನಗೆ ತುಂಬ ಇಂಟೆನ್ಸಿಟಿ ಜಾಸ್ತಿ ಇತ್ತು. ಇವಾಗ ಡಾನ್ಸ್ ನಾರ್ಮಲ್ ಆಗಿ ಮೂವ್ಮೆಂಟ್ಸ್ ಫ್ರೀ ಫ್ಲೋ ಮಾಡ್ಬೋದು, ಬಟ್ ಇದರಲ್ಲಿ ಎಕ್ಸ್ಪ್ರೆಷನ್ಸ್ ಇಂಪಾರ್ಟೆಂಟ್ ಆಗಿತ್ತು. ಡಾನ್ಸ್ ಮಾಡ್ತಾ ಇರಬೇಕಾದ್ರೆ ಆ ಕೋಪ ಕಾಣಿಸ್ಬೇಕು, ಅವಳು ಯಾವ ಇಮೋಷನಲ್ ಡಾನ್ಸ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗಬೇಕು. ಇವಾಗ ಇದನ್ನೇ ಖಾಲಿ ಅದನ್ನ ಸ್ಮೈಲ್ ಮಾಡ್ಕೊಂಡು ಮಾಡಿದಿದ್ರೆ ನಾನು ಡಬ್ಬಾ ಥರ ಕಾಣಿಸ್ತಿತ್ತು ಅದು. ಸೊ ಆ ಇಮೋಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಆ್ಯಂಡ್ ಈ ಥರ ಒಂದು ಡಾನ್ಸ್ ಸ್ಟೈಲ್ ನಾನು ಮಾಡಿರಲಿಲ್ಲ ಕಂಪ್ಲೀಟ್ ಮಾಸ್ ಆಗಿ. ಸೊ ಜಾನಿ ಮಾಸ್ಟರ್ ಸರಿಯಾಗಿ ಸ್ಟೆಪ್ಸ್ ಹಾಕಿದ್ದಾರೆ, ಸರಿಯಾಗಿ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಸೊ ದಿಸ್ ವಾಸ್ ಒಂದು ಹೊಸ ಸ್ಟೈಲ್ ಅಂತಲೇ ಹೇಳ್ಬೋದು ನನಗೆ. ಪ್ರೇಮ್ ಸರ್ ಡೈರೆಕ್ಷನ್ ಮಾಡೋದಾದರೆ ಅದು ನೇಚರ್ ಅಂದರೆ ಊರಿನ ನೇಟಿವಿಟಿ ತೊಂಬತ್ತಾರೆ, ಭಾಷೆ ಮಾತಾಡೋದು. ಇದರಲ್ಲಿ ಮಂಡ್ಯ ಭಾಷೆ ಮಾತಾಡೋದು. ಅದರಲ್ಲೂ ಟೀಸರ್ ಟ್ರೈಲರ್ಗಳಲ್ಲಿ ನಾವು ನೋಡಿದ್ದೀವಿ ನಿಮ್ಮ ಡೈಲಾಗ್ಸ್ಗಳನ್ನ. ಒಂದು ಎಕ್ಸ್ಕ್ಲೂಸಿವ್ ನಮಗಂತೂ ಡೈಲಾಗ್ ಹೇಳೋದಾದ್ರೆ ಇಲ್ಲ, ಮಂಡ್ಯ ಭಾಷೆ ಅಂತಲ್ಲ, ಇದೆಲ್ಲ ಆಗೋದು ಬೆಂಗಳೂರಲ್ಲೇ. ಬೆಂಗಳೂರಲ್ಲಿ ನಡೆಯುವಂಥ ಒಂದು ಕತೆ. ಬಟ್ ಮಚ್ಚಲಕ್ಷ್ಮಿಯಲ್ಲಿ ಅದೊಂದು ಮಂಡ್ಯ ಸ್ಲ್ಯಾಂಗ್ ಬರುತ್ತೆ. ಓಕೆ, ಒಂದು ಡೈಲಾಗ್. ಫಸ್ಟ್ ಆಫ್ ಆಲ್, ಯಾಕೆ ಮಚ್ಚಲಕ್ಷ್ಮಿ ಅಷ್ಟು ಜೋರಾಗಿ ಖಡಕ್ಕಾಗಿ ರಗಡಾಗಿರ್ತಾಳೆ ಅಂದರೆ ಅವಳ ಅಮ್ಮ ಕ್ಯೂಡಿ. ಓಕೆ, ಅವ್ರ ಅಮ್ಮಗೆ ಕಿವಿ ಕೇಳಿಸಲ್ಲ. ಸೊ ಇಮ್ಯಾಜಿನ್, ಮಚ್ಚಲಕ್ಷ್ಮಿ ಅಮ್ಮ ಕಿವಿ ಕೇಳಿಸಲ್ಲ. ಸೊ ಆ ಮನೇಲಿ ಬೆಳೆದು ಬಂದವಳು ಅಮ್ಮ ಜೊತೆ ಮಾತಾಡ್ಬೇಕಾದ್ರೆ ಹೆಂಗೆ ಮಾತಾಡ್ತಾಳೆ, ಜೋರಾಗಿ ಮಾತಾಡ್ಬೇಕು. ಎಕ್ಸಾಕ್ಟ್ಲಿ ಅಲ್ಲ. ಆ್ಯಂಡ್ ಅದೊಂದು ಪಾತ್ರ ಸೃಷ್ಟಿ ಮಾಡಿದ್ದು. ಏನಾದರೂ ಹೊಸದಾಗಿ ಮಾಡಬೇಕಲ್ಲ, ಅದೇ ಸಿಂಪಲ್ ಆಗಿ ಮಾಡಿದ್ರೆ ಬೇರೆ ಕ್ಯಾರೆಕ್ಟರ್ ಥರ ನಾರ್ಮಲ್ ಆಗಿರುತ್ತೆ. ಸೊ ಯಾಕೆ ಆ ಥರ ಮಾಡ್ತಾ ಅಂದರೆ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ನಾನು ಸುಮ್ಮನೆ ಈ ಥರ ಒಂದು ಜಸ್ಟ್ ಒಂದು ಎಕ್ಸ್ಕ್ಲೂಸಿವ್ ಡೈಲಾಗ್ ಹೇಳೋದಾದ್ರೆ. ಎಕ್ಸ್ಕ್ಲೂಸಿವ್ ಡೈಲಾಗ್? ಅಯ್ಯೋ, ನಾನು ಯಾವುದೋ ಯೋಚನೆಯಲ್ಲಿ ಇವಾಗ ಹೇಳ್ತಿದ್ದೆ. ಎಕ್ಸ್ಕ್ಲೂಸಿವ್ ಡೈಲಾಗ್ ಎಲ್ಲ ಯಾಕೆ ಸರ್, ಮುಂದೆ ಸಿನಿಮಾ ಮಾಡ್ಬೇಕು ಸರ್ ನಾನು. ಓಕೆ ಮೇಡಮ್, ಈ ಸಿನಿಮಾದ ಡೈಲಾಗ್ ಯಾವ ಥರ ಹೇಳ್ಬೋದು? ಸೇರ್ಸ್ಲ ಜನನ, ಏಳಿಸ್ಲ ದೊಂಬಿನ, ಹಾಕಿಸ್ಲ ಬೆಂಕಿನ, ಈ ಥರ ಅಂತ. ಇದು ಕೇಳಿದ್ವಿ ಬೇರೆ ಡೈಲಾಗ್. ಇಲ್ಲಿ ನಾನು ಕಿರ್ಚಿದ್ರೆ ಅಷ್ಟೇ, ನೋಡ್ರವ್ರು ಬಂದು ನಿಮ್ಮ ಇಂಟರ್ವ್ಯೂನ ಆಚೆ ತೊಗೊಂಡು ಹೋಗಿ ಅಂತಾರೆ. ಓಕೆ ಮ್ಯಾಮ್, ಈ ಸಿನಿಮಾದಲ್ಲಿ ಪ್ರೇಮ್ ಸರು ತಾಯಿ ಸೆಂಟಿಮೆಂಟ್ ಇಟ್ಟಿದ್ದಾರೆ ಮೇಡಮ್. ಯಾಕಂದರೆ ಪ್ರತಿಯೊಂದು ಸಿನಿಮಾದಲ್ಲೂ ಸರು ಸೆಂಟಿಮೆಂಟ್ ಕಿಂಗ್ ಅಂತಲೇ ಹೇಳ್ತಾರೆ. ಈ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅನ್ನೋದು ಯಾವುದಕ್ಕೆ ಕೊಟ್ಟಿರ್ತಾರೆ ಮೇಡಮ್? ಅವ್ರು ಬೇರೆ ಸಿನಿಮಾ ಥರ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಸಿನಿಮಾಲಿ ತುಂಬ ವ್ಯಾಲ್ಯೂಸ್ ತೋರಿಸಿದ್ದಾರೆ, ಎಸ್ಪೆಷಲಿ ಫ್ಯಾಮ್ಲಿ ವ್ಯಾಲ್ಯೂಸ್, ಫ್ಯಾಮ್ಲಿ ಇಮೋಷನ್ಸ್ ತೋರಿಸಿದ್ದಾರೆ. ಯಾವ ಫ್ಯಾಮ್ಲಿ, ಅಮ್ಮ, ಅಣ್ಣ, ತಮ್ಮ, ತಾಯಿ, ಆ ಥರ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಇನ್ ದ ಹೋಲ್ ಫ್ಯಾಮ್ಲಿ ಇಮೋಷನ್ಸ್ ತುಂಬ ತೋರಿಸಿದ್ದಾರೆ. ಆ್ಯಂಡ್ ಅದಕ್ಕೆ ಫ್ಯಾಮ್ಲಿ ಜೊತೆ ಕೂತ್ಕೊಂಡು ನೋಡುವಂಥ ಸಿನಿಮಾ. ಓಕೆ ಓಕೆ ಮ್ಯಾಮ್, ಸಂಜಯ್ ದತ್ ಸರ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಮೇಡಮ್ ಇದ್ದಾರೆ, ಅವ್ರ ಜೊತೆಗೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕ್ರೇಜಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಗೊತ್ತಾದ ಮೇಲೆ. ಸರ್ ನಂಗೆ ಫಸ್ಟ್ ಭಯಪಡಿಸ್ತಿದ್ರು. ಅವರೆಲ್ಲ ಇದ್ದಾರೆ, ನೀನು ಹೇಗೆ ಹಂಗೆ ಆ್ಯಕ್ಟ್ ಮಾಡ್ತೀಯ, ನಾನು ನೋಡ್ತೀನಿ ಹೆಂಗೆ ಎದುರಿಸ್ಬಿಟ್ಟಿದ್ರ? ಆದರೆ ರೇಗಿಸ್ತಿದ್ರು. ಅಂದರೆ ನಾನು ನೋಡ್ತೀನಿ ಹೆಂಗೆ ಆ್ಯಕ್ಟ್ ಮಾಡ್ತೀಯ ಅಂತ. ನಂಗೆ ನಿದ್ದೆನೇ ಬರ್ತಿರ್ಲಿಲ್ಲ. ನಾನು ಸಂಜಯ್ ದತ್ ಸರ್ ಇದ್ದಾರೆ, ಅವ್ರನ್ನ ನಾನು ಮೀಟ್ ಮಾಡ್ತೀನಿ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ. ಸ್ಕ್ರೀನ್ ಸ್ಪೇಸ್ ಲೈಕ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ನಾನು ಏನು ಮಾಡಲಿ ಅಂತ ತುಂಬ ಭಯ ಆಯಿತು. ಬಟ್ ಎಲ್ಲೂ ತೋರಿಸ್ಕೊಂಡಿಲ್ಲ ಅವ್ರ ಮುಂದೆ. ನೋಡಿ ಸರ್, ನೀವು ನೋಡಿ ಹೆಂಗೆ ಮಾಡ್ತೀನಿ ಅಂತ ನೋಡಿ ಅಂತ. ಒಳಗಡೆ ಫುಲ್ ಕೈಯೆಲ್ಲ ಬೆವರ್ತಿತ್ತು, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿತ್ತು. ಡೈಲಾಗ್ಸ್ ಒಂದು 10 ಸತಿ ಓಕೆ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಅಂತ ಪಾತ್ರಕ್ಕೆ ಬಂದು ವೆನ್ ಐ ಪರ್ಫಾರ್ಮ್ ಐ ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ನಾನು ಕ್ಯಾಮ್ರಾ ಮುಂದೆ ಇರಬೇಕಾದ್ರೆ ಏನು ನಡೀತಿದೆ, ನನ್ನ ಪರ್ಸ್ನಲ್ ಲೈಫಲ್ಲಿ ನಡೀತಿದೆ ಅಥವಾ ಏನಾದರೂ ಚಿಕ್ಕ ಪುಟ್ಟ ಏನಾದರೂ ಕಿರಿಕಿರಿ ಆದ್ರೂ ಐ ಫರ್ಗೆಟ್ ಎವ್ರಿಥಿಂಗ್. ಆ್ಯಂಡ್ ಫ್ರಂಟ್ ಆಫ್ ಮೀ ಯಾರು ನಿಂತಿದ್ದಾರೆ, ಪಾತ್ರ ನಿಂತಿದೆ ಅಷ್ಟೇ. ದಟ್ಸ್ ಹೌ ಐ ಲುಕ್ ಆಟ್ ಥಿಂಗ್ಸ್, ದಟ್ಸ್ ಹೌ ಐ ಪ್ರಾಕ್ಟಿಸ್ಡ್. ಆ್ಯಂಡ್ ನಾನು ಬೆಸ್ಟ್ ಕೊಡ್ತೀನಿ. ನಾನು ನನ್ನ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದೆ. ಬಟ್ ಶಿಲ್ಪಾ ಶೆಟ್ಟಿ ಮ್ಯಾಮ್, ಸಂಜಯ್ ದತ್ ಸರ್ ಅಷ್ಟು ದೊಡ್ಡ ಆರ್ಟಿಸ್ಟ್ ಆಗಿದ್ರು, ಅಷ್ಟು ದೊಡ್ಡ ಕಲಾವಿದರು ಅವರು, ಎಷ್ಟು ಹಂಬಲ್ ಆಗಿ ಡೌನ್ ಟು ಅರ್ತ್ ಆಗಿ ನಾನು ಪರ್ಫಾರ್ಮ್ ಮಾಡೋದನ್ನ ನೋಟಿಸ್ ಮಾಡಿ
ರೀಶ್ಮಾ ನೀನು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ರೀಶ್ಮಾ, ಅವರೇ ಬಂದು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ರೀಶ್ಮಾ, ಈ ಸೀನಲ್ಲಿ ತುಂಬ ಚೆನ್ನಾಗಿ ಇಮೋಷನ್ಸ್ ತೋರಿಸಿದ್ಯಾ, ವೆರಿ ಗುಡ್ ಜಾಬ್ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಅದು ನಮ್ಗೆ ತೋರಿಸುತ್ತೆ ಅವ್ರು ಇಂಥ ವ್ಯಕ್ತಿ ಅಂತ, ಎಷ್ಟು ಹಂಬಲ್ ಡಿಸಿಪ್ಲಿನ್ ಅಂತ. ಆ್ಯಂಡ್ ದಟ್ಸ್ ಹೌ ವಿ ರಿಮೆಂಬರ್ ದೆಮ್ ಅಲ್ಲ. ಆನ್ ಸ್ಕ್ರೀನ್ ಬೇರೆ, ಬಟ್ ಆಫ್ ಸ್ಕ್ರೀನ್ ನಾವು ಒಬ್ಬರ ಜೊತೆ ಹೇಗೆ ಮಾತಾಡ್ತೀವಿ ಅದೇ ನಾವು ನೆನಪಲ್ಲಿ ಇಟ್ಕೊಳ್ಳೋದು. ಸೊ ಅದು ನಾನು ಒಂದು ಕಲ್ತಿದ್ದೀನಿ ಅವರಿಂದ. ಓಕೆ ಮ್ಯಾಮ್, ಸುದೀಪ್ ಸರ್ ಫ್ಯಾನ್ ನೀವು. ನೆನ್ನೆ ಬಂದು ಟ್ರೇಲರ್ ಲಾಂಚ್ ಮಾಡಿಕೊಟ್ರು, ಅದೊಂದು ಮೂಮೆಂಟ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ನೀವು ಅವ್ರನ್ನೇ ನೋಡಿ ಮಾತಾಡ್ತಾ ಇರೋದು ಅದೆಷ್ಟು ಕ್ರೇಜಿ ಅನಿಸುತ್ತೆ. ಪ್ಲಸ್ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಅವನ್ನೇ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅವ್ರು ಮಾತಾಡಬೇಕಂದ್ರೆ. ಯಾಕಂದರೆ ಅಷ್ಟು ಇಂಟೆಲಿಜೆಂಟಾಗಿ, ಅಷ್ಟು ಕಾಮಾಗಿ ಮಾತಾಡ್ತಾರೆ, ಯಾರಿಗೂ ನೋವಾಗದೆ, ಬಟ್ ಆಲ್ಸೋ ಕರೆಕ್ಟಾಗಿ ಅವ್ರೇನು ಪ್ರಶ್ನೆ ಕೇಳಿರ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಇಟ್ ಈಸ್ ವೆರಿ ಇನ್ಸ್ಪೈರಿಂಗ್. ಆ ಥರ ಇರಬೇಕು ಅಂತ ಅನಿಸುತ್ತೆ ನಮಗೂ. ಆ್ಯಂಡ್ ದ ವೇ ಹಿ ಜೆಂಟಲ್ಮೆನ್ ಅಂತ ಹೇಳ್ತಾರಲ್ಲ, ಹಿ ಈಸ್ ಸೋ ಗುಡ್. ನಾನು ಸುಮ್ಮನೆ ನಡ್ಕೊಂಡು ಬರ್ತಿದ್ದೆ ಕೂತ್ಕೊಳ್ಳೋಕ್ಕೆ, ಆಬ್ವಿಯಸ್ಲಿ ಸುದೀಪ್ ಸರ್ ಜೊತೆ ಕೂತ್ಕೋಬೇಕು ಅಂತ ಆಸೆ ಇರುತ್ತೆ. ಬಟ್ ಹಿ ಸ್ಟುಡ್ ಅಪ್. He's like, please sit. Yeah, he's like, he stood up. He's like, please sit, ma'am. I'm like, sir, thank you. I have so much respect for sir. And ಆ ವಿಡಿಯೋ ನೋಡಿದೆ ನಾನು, ತುಂಬ ಚೆನ್ನಾಗಿದೆ. ಸೊ ಆ್ಯಂಡ್ ಅವರು ನಮ್ಮ ಸಿನಿಮಾ ಪಾತ್ರ ಮಾಡ್ತಿದ್ದಾರೆ. ಆ್ಯಸ್ ಎನ್ ಆಡಿಯನ್ಸ್, ಆ್ಯಸ್ ಅ ಫ್ಯಾನ್, ಆ್ಯಸ್ ಅ ಸುದೀಪ್ ಸರ್ ಫ್ಯಾನ್, ನಾನು ಸಿನಿಮಾನ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಆ್ಯಂಡ್ ಬೀಯಿಂಗ್ ಸೋ ಕೈಂಡ್ ಇನಫ್, ಅವರು ಎಷ್ಟು ಬ್ಯುಸಿ ಇದ್ರೇನು ಅವ್ರು ಟೈಮ್ ಮಾಡಿಕೊಂಡು ಬಂದು ನಮ್ಮ ಪ್ರೆಸ್ ಮೀಟಿಗೆ ರಿಲೀಸ್ ಮಾಡಿಕೊಟ್ರು ಸಾಂಗು. ಆ್ಯಂಡ್ ಅಷ್ಟೊತ್ತು ಇದ್ದರು, ಪ್ರತಿಯೊಂದು ಪ್ರಶ್ನೆಗಳು ಆನ್ಸರ್ ಮಾಡಿದ್ರು, ಅಷ್ಟೊತ್ತು ಇದ್ದರು. ಸೊ ಐ ಆಮ್ ವೆರಿ, ದ ಎಂಟೈರ್ ಟೀಮ್ ಇಸ್ ವೆರಿ ಗ್ರೇಟ್ಫುಲ್ ಫಾರ್ ಹಿಮ್. ಮ್ಯಾಮ್, ಪ್ರೇಮ್ ಸರ್ ಪ್ರತಿಯೊಂದು ಸಾಂಗ್ನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸೆಂಟಿಮೆಂಟ್ಗಳು ಆಡ್ತಾರೆ, ಒಂದು ಲವ್ ಸಾಂಗ್ಗಳು ಆಡ್ತಾರೆ, ಒಂದು ಐಟಮ್ ಸಾಂಗ್ ಯಾವುದೇ ಇರ್ಬೋದು. ಈ ಮೊನ್ನೆ ಕಾಂಟ್ರವರ್ಸಿ ಆಗಿದ್ರ ಬಗ್ಗೆ ನೀವೇನು ಹೇಳ್ತೀರ ಮ್ಯಾಮ್, ನೋರಾ ಫತೇಹಿ ಸಾಂಗ್ ಬಗ್ಗೆ? ನನಗೆ ಹೊಸ್ತು. ನನ್ನ ಫಸ್ಟ್ ಟೈಮ್ ಆ ಥರ ಅಷ್ಟು ದೊಡ್ಡ ಕಾಂಟ್ರವರ್ಸಿ ಆಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಐ ವಾಸ್ ವೆರಿ ಕನ್ಫ್ಯೂಸ್ಡ್. ಯಾಕಂದರೆ ನಮಗೆ ಗೊತ್ತು ನಾವು ಯಾವ ಇಂಟೆನ್ಷನಲ್ಲಿ ಆ ಸಾಂಗ್ ಬಿಟ್ವಿ, ಸಿನಿಮಾಲಿ ಯಾವ ಸೀಕ್ವೆನ್ಸಲ್ಲಿ ಆ ಸಾಂಗ್ ಬರುತ್ತೆ, ಯಾಕೆ ಬರುತ್ತೆ ಅಂತ ನಮ್ಗೆ ಗೊತ್ತು. ಬಟ್ ಬರೀ ಲಿರಿಕಲ್ ವಿಡಿಯೋ ಬಂದಿರೋದ್ರಿಂದ ನಮ್ಮ ಇಂಟೆನ್ಷನ್ ಏನಿತ್ತು, ಲೈಕ್ ಆಬ್ವಿಯಸ್ಲಿ ಯಾರನ್ನೂ ನೋವು ಮಾಡಬೇಕು ಅಂತ ಇಂಟೆನ್ಷನ್ ಇರಲಿಲ್ಲ. ಬಟ್ ಆ ಥರ ಜನರಿಗೆ ಇಷ್ಟ ಆಗಿಲ್ಲ. ಎಂಡ್ ಆಫ್ ದ ಡೇ ನಾವು ಅವ್ರಿಗೆ ಸಿನಿಮಾ ಮಾಡ್ತಿರೋದು, ಅವರು ಖುಷಿ ಪಡಬೇಕು, ಅವ್ರು ಎಂಜಾಯ್ ಮಾಡಿಕೊಂಡು ನೋಡಬೇಕು, ಅವ್ರು ಬೇಜಾರಲ್ಲಿ ನೋಡಬೇಕು ಅಂತ ಆಸೆ ಅಂತೂ ಇಲ್ಲ. ಆ್ಯಂಡ್ ಅವರಿದ್ದರೆ ನಾವು ಆಡಿಯನ್ಸ್ ಆರ್ ಎವ್ರಿಥಿಂಗ್. ಸೊ ನಾವು ಒಂದು ಪರ್ಸ್ಪೆಕ್ಟಿವಲ್ಲಿ ಬಿಟ್ಟಾಗ ಅವ್ರು ಯಾವ ಥರ ಯೋಚನೆ ಮಾಡ್ತಿದ್ದಾರೆ, ಓಕೆ ಇದು ಈ ರೀತಿ ಹರ್ಟ್ ಆಗಿದೆ ಜನರಿಗೆ ಅಂತ ಹೇಳಬೇಕಾದ್ರೆ ನಾವು ತಿದ್ಕೊಂಡ್ವಿ. ಅದೇ ನಂಗೆ ಸರ್ ತುಂಬ ಇಷ್ಟ ಆಗಿದ್ದು. ನಮ್ಮ ಟೀಮಲ್ಲಿ ಯಾರೂ ವಾದ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಸರ್ ಎಷ್ಟು ದೊಡ್ಡ ಡೈರೆಕ್ಟರ್, ಅವರು ಎಂತೆಂಥ ಸಾಂಗ್ಸ್ ಕೊಟ್ಟಿಲ್ಲ. ಅಲ್ಲ, ಅವ್ರು his songs, his journey, his work is commendable. ಸೊ ಆ ರೀತಿ ಆದ ವ್ಯಕ್ತಿ ಬಂದು, ಹೌದಾ ನಿಮ್ಗೆ ಹರ್ಟ್ ಆಗಿದೆ, ಐ ವಿಲ್ ಚೇಂಜ್ ಇಟ್ ಇಮಿಡಿಯೇಟ್ಲಿ. ಆ್ಯಂಡ್ ಟೀಮ್ ತಕ್ಷಣ ಸ್ಟೆಪ್ಸ್ ತೊಗೊಂಡ್ರು, ಚೇಂಜ್ ಮಾಡಿದ್ರು. ಆಡಿಯನ್ಸಿಗೆ ಇದು ಇಷ್ಟ ಆಗಿಲ್ಲ, ವಾಟ್ ನೆಕ್ಸ್ಟ್ ಅಂತ ಚೇಂಜ್ ಮಾಡಿದರು. ಸೊ ಆ ಆಕ್ಸೆಪ್ಟ್ ಮಾಡಿ ಮುಂದೆ ಹೋಗುವಂಥ, ಕ್ಷಮೆ ಕೇಳಿ ಮುಂದೆ ಹೋಗುವಂಥ ಒಂದು ಆ್ಯಟಿಟ್ಯೂಡ್ ಇರಬೇಕಾದ್ರೆ ನಮಗಂತೂ ಇಟ್ಸ್ ಅ ಲರ್ನಿಂಗ್ ಫಾರ್ ಅಸ್. ಸೊ ಅಯ್ಯೋ ಹಿಂಗಾಯಿತು, ಹಿಂಗಾಗೋಯ್ತಲ್ಲ ಅಂತ ಅಲ್ಲಿ ಸ್ಟಕ್ ಆಗಿರೋದಲ್ಲ. ತಪ್ಪಾಗಿದ್ರೆ ಆಕ್ಸೆಪ್ಟ್ ಇಟ್, ರೆಸ್ಪೆಕ್ಟ್ ದ ಆಡಿಯನ್ಸ್, ರೆಸ್ಪೆಕ್ಟ್ ದರ್ ಪರ್ಸ್ಪೆಕ್ಟಿವ್, ಆ್ಯಂಡ್ ಏನು ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ದ ಸ್ಟೆಪ್ ಆ್ಯಂಡ್ ಮೂವ್ ಫಾರ್ವರ್ಡ್. ಹಿ ಈಸ್ ಅ ಫೈಟರ್, ಸರ್ ಇಸ್ ಅ ಫೈಟರ್. ಮ್ಯಾಮ್, ನಿಮ್ಮ ಕೆರಿಯರ್ ನೋಡೋಕೆ ಹೋದರೆ ಒಳ್ಳೊಳ್ಳೆ ಸಿನಿಮಾ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತೀರಾ. ನೀವು ಕತೆ ಮೇಲೆ ಒತ್ತು ಕೊಡ್ತೀರಾ, ಪಾತ್ರದ ಮೇಲೆ ಒತ್ತು ಕೊಡ್ತೀರಾ? ಎರಡು. ಓಕೆ. ಇವಾಗ ಬರೀ ಕತೆ ಸೂಪರ್ ಆಗಿದೆ, ಬಟ್ ನನ್ನ ಪಾತ್ರ ಅಲ್ಲೇನೂ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ ಅಲ್ಲ. ಆ್ಯಂಡ್ ನನ್ನ ಪಾತ್ರ ಸೂಪರ್ ಆಗಿದೆ, ಬಟ್ ಕತೆ ಇಸ್ ನನಗೆ ಅಷ್ಟು ಇಷ್ಟ ಆಗಿಲ್ಲ, ಹಂಗೂ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಅ ಲಾಟ್ ಆಫ್ ಥಿಂಗ್ಸ್, ಎರಡೂ ಸರಿ ಬರಬೇಕು. ಮೇನ್ಲಿ ಪರ್ಫಾರ್ಮೆನ್ಸ್, ಲೈಕ್ ನನ್ನ
ಪಾತ್ರ ಕತೆ ಚೆನ್ನಾಗಿದ್ರು ನನ್ನ ಪಾತ್ರ ಅದಕ್ಕೆ ಏನಾದರೂ ಒಂದು ಇಂಪ್ಯಾಕ್ಟ್ ಕೊಡಬೇಕು. ಸೊ ದರ್ ಅ ಲಾಟ್ ಆಫ್ ಥಿಂಗ್ಸ್ ಅದರಲ್ಲಿ ತುಂಬ ಗ್ಯಾಪ್ ಆಯ್ತಲ್ಲ ಬರೋಕ್ಕೆ, ನಿಮಗೆ ಕೇಡಿಗೆ ಬರೋದು ತುಂಬ ಗ್ಯಾಪ್ ಆಯಿತು. ಯಾಕಂದರೆ ಟೀಮಿಂದ ಇಲ್ಲ ನೀನು ಇದು ದೊಡ್ಡ ಸಿನಿಮಾ ಯಾವುದು ಒಪ್ಕೊಳ್ಬಾರ್ದು ಆ ಥರ ಏನು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಬಟ್ ಐ ಆಲ್ಸೋ ನೋ ತುಂಬ ಆರ್ಟಿಸ್ಟ್ ಇದ್ದಾರೆ ಈ ಸಿನಿಮಾ ಅಲ್ಲಿ, ಎಲ್ಲ ಡೇಟ್ಸ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಆ್ಯಂಡ್ ನನಗೆ ಇದು ಒಂದು ತುಂಬ ದೊಡ್ಡ ಆಪರ್ಚುನಿಟಿ. ಈ ಥರ ಪಾತ್ರ ಎಲ್ಲ ಹೀರೋಯಿನ್ಸ್ಗೂ ಅವಾಗ ಬರಲ್ಲ, ಅದರಲ್ಲಿ ನನಗೆ ಬಂದಿದೆ. ಸೊ ನಾನು ಅದನ್ನ ಕರೆಕ್ಟಾಗಿ ರೆಸ್ಪಾನ್ಸಿಬಲ್ ಆಗಿ ನೋಡ್ಕೋಬೇಕು ಆ್ಯಂಡ್ ಟೀಮಿಗೆ ರೆಸ್ಪೆಕ್ಟ್ ಮಾಡಬೇಕು. ಯಾಕಂದರೆ ಅಷ್ಟು ಆರ್ಟಿಸ್ಟ್ ಇರಬೇಕಾದ್ರೆ ನಾನು ತೊಂದರೆ ಕೊಡಬಾರ್ದು. ಇವಾಗ ಡೇಟ್ಸ್ ಬೇಕಂದಾಗ ಇಲ್ಲಿ ತೊಂದರೆ ಆಗಿ ನಾನು ಇನ್ನೊಂದು ಸಿನಿಮಾ ಒಪ್ಕೊಂಡು ಅವ್ರಿಗೂ ಪಾಪ ತೊಂದರೆ ಆಗಿ, ಸೊ ಆ ಥರ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಸ್ವಲ್ಪ ಡೇಟ್ಸ್ ಎಲ್ಲ ನೋಡಿಕೊಂಡು ಮಾಡ್ತಾ ಇದ್ದೀನಿ. ನಾನು KD ಒಪ್ಕೊಂಡು ಆದಮೇಲೆ ಅನ್ನ ಫ್ರಮ್ ಮೆಕ್ಸಿಕೋ ಒಪ್ಕೊಂಡಿದ್ದು. ಸೊ ಅದು ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ಆ ಥರ ತುಂಬ ಎಲಿಮೆಂಟ್ಸ್ ಡಿಪೆಂಡ್ ಆಗುತ್ತೆ. ಅಲ್ಲ ನಿಮ್ಗಂತಾನೆ ಈ ಕತ್ತಿ, ಚಾಕು, ಸೀಸರು ಎಲ್ಲ ನಿಮಗೆ ಹೋಗ್ಬಿಟ್ಟಿದೆ. ಇದರಲ್ಲಿ ಮಚ್ಚಿಟ್ಕೊಂಡಿದ್ದೀರಾ, ಅದರಲ್ಲಿ ತ್ರಿಶೂಲ ಇಟ್ಕೊಂಡಿದ್ದೀರಾ? ಅಯ್ಯೋ ಅದು ಪಾತ್ರನೇ ಹಂಗಿಲ್ಲ. ಅದು ಪೋಸ್ಟರ್ ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಅದಕ್ಕೆ ಎಲ್ಲರಿಗೂ ವಿಶ್ ಮಾಡಬೇಕು ನಮ್ಮ ಸಿನಿಮಾ ರೇಣು ಲಕ್ಷ್ಮಿ ಸಿನಿಮಾ ಅಂತ ನಮ್ಮ ಈ ಥರ ಪೋಸ್ಟರ್ ಬಿಡೋಣ ಅಂತ. ಆ್ಯಂಡ್ ಅದೊಂದು ಸೀನು, ಅದಕ್ಕೆ ಆ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೆ. ಆ ಸಿನಿಮಾಲಿ ಒಂದು ಸೀನ್ ಆ ಥರ ಇತ್ತು, ಅದಕ್ಕೆ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೆ. ಬಟ್ ಪಾತ್ರ ಅದಲ್ಲ. ಓಕೆ, ಫಸ್ಟ್ ಶೋ ನೀವು ಬರ್ತೀರಾ ಅಂತ ಕೇಳ್ಪಟ್ಟೆ ಥಿಯೇಟ್ರಿಗೆ. ನಮ್ಮ ಆಡಿಯನ್ಸ್ಗೆ KD ರಿಲೀಸ್ ಆಗ್ತದೆ 30th ಏನಂತ ಹೇಳ್ತಾರೆ? ಎಸ್, ನಾನು ನಿಮ್ಮ ಥರನೇ ಒಬ್ಬ ಆಡಿಯನ್ಸ್ ಆಗಿ ಸಿನಿಮಾಗೆ ಕಾಯ್ತಾ ಇದ್ದೀನಿ. ಸೊ ನಾವೆಲ್ಲರೂ April 30th ಸಿನಿಮಾನ ಥಿಯೇಟರಲ್ಲೇ ಹೋಗಿ ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ, ಎಂಜಾಯ್ ಮಾಡೋಣ. ಸೊ ಪ್ಲೀಸ್ ಫ್ಯಾಮ್ಲಿ ಜೊತೆ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ KDನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡೋದಲ್ಲ, ಇದೇ ಥರ KD 30ನೇ ತಾರೀಕು ರಿಲೀಸ್ ಆಗ್ತಿದೆ. ನನ್ನ ಫೇವ್ರೆಟ್ ರೀಫಾ ಮೇಡಮ್ ಅವರು ಕೂಡ ಫಸ್ಟ್ ಶೋ ಬರ್ತಾರೆ. ಎಲ್ಲರೂ ಕಾಯ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. Namma Kannada Digital Media.